ಏನಿಲ್ಲ ನಿಮ್ಮ ಅವ್ರ ಕೂನ್ ಇರ್ತದ ಇದಾವಾಗ ನಿಮಗೆ ಅಂದ್ರೆ ಇದೇ ಸವಾಲದ ಒಂದು ಇದು ವಾರ್ನಿಂಗ್ ಮುಂಚಿತವಾಗಿ ಇಂಥ ವಿಷಯ ಎಲ್ಲಿ ಯಾವ ಸಂದರ್ಭ ಮಾತಾಡಬೇಡ ಅದಕ್ಕೆ ಹೇಳ್ತಾರೆ ಮಾತಾಡಿದ ದೇವರ ರಾಮ ಅಂದ್ರ ಹಿಂಗದ ವಿಷಯ ಪೈಲ ಪ್ರಥಮ ಮತ್ಸ್ಯ ಕೂರ್ಮ ವರ ನರಸಿಂಹ ರಾಮ ಪರಶುರಾಮ ಬೋಧ ಕಲಂಕಿ ರಾಮ ಇದೆಲ್ಲ ಈಗ ಅದೇ ಕಡೆ ರಾಮ ಅವತಾರ ಈಗಲ್ಲ ಅನಂತ ಯೋಗವ ಹಂಗ ಪೈಲ ಪ್ರಥಮಕ ಅನಂತ ವಿಸ್ತಾರ ತಮಾಷ ತಾರಾಜ ತಾಡಜ ಬಿಲ್ಲಜ ಅಲಂ ಕುರ್ತಾ ಕುರ್ತಾ ತೇರ್ತಾ ಧಾಪರ್ ಏನ್ ಹೇಳ್ತಾರ ಇದ್ರ ಅಭಿಷೇಕ 4,32,000 ನಾ ಈ ಯೋಗದ ಕೇಳಿದ ಪೈಲ ಮುಂಚಿತವಾಗಿ ಶಿವನ ಮನಿ ಕುಲದೇವರ್ಯ ಅವಾಗ ನಾನು ಈಗ ನಿಮ್ಮ ಅಕ್ಕನೇ ಬಂದು ಹೇಳ್ಬೇಕಾಗ್ಯದ ಹ್ಯಾಂಗ ಹೇಳ್ಬೇಕಾಗ್ಯದ ಶಿವನ ಮನಿ ಕುಲದೇವರು ರಾಮ ಅಂತ ಹೇಳಿ ಹೇಳ್ಯಾರ ಮತ್ತ ಇನ್ನೊಂದು ಏನಪ್ಪ ಅಂತ ಕೇಳಿದ್ರ ಕಾರ್ತಿಕ್ ಸ್ವಾಮಿ ಮತ್ತ ಗಣೇಶ ಅಂತ ಹೇಳ್ಯಾರ ಅವ್ರ ಪುರಾಣ ತಂದು ತೋರಿಸ್ಬೇಕು ಇಂದಿಗಿನ ಅವ್ರಿಗೆ ಯಾವತ್ತೇನಪ್ಪ ಅಂದ್ರ ಸುಪ್ರಸಿದ್ಧ ಸುಮಿತ್ರಾಬಾಯಿ ಕರ್ನಾಟಕ ಮಾರ್ಗದಾಗ ಜೈಗರು ಹೊಡೆದ ಅಂತ ಹೇಳಿದ ಹೇಳಕ್ಕೆ ಯಾರು ಹಮ್ಮಿ ಪಡ್ತೀನಿ ಮತ್ತ ಮರಾಠದಾಗ ಐತೆ ಅಂತ ಹೇಳಿದ್ರಪ್ಪ ತಂದು ತೋರಿಸ್ಬೇಕು ಶಿವನ ಮನೆ ಕುಲದೇವರು ರಾಮ ಕಾರ್ತಿಕ್ ಸ್ವಾಮಿ ಅಂತ ಹೇಳ್ಯಾರ ಮತ್ತ ಗಣೇಶ ಅಂತ ಹೇಳ್ಯಾರ 6 ಶಾಸ್ತ್ರ 18 ಪುರಾಣದಾಗ ಇರ್ಬೇಕು ತಂದು ತೋರಿಸಬೇಕು ಮುಂದೆ ಅರ್ಥ ಪದಾನ ಬೇಕು ಬಂದೆ ಮತ್ತ ನಮ್ಮೊಂದು ಯಾರು ಕೇಳ್ಯಾರ 18ದಾಗ ಸಾಮಾನ ಅಪ್ಪ ಅಂದ್ರೆ ಸತ್ಯನು ಅವರಿಗೆ ಅಂತಾರ ಸಾಮಾನ ಮಾರ ಒಂದ್ ಎರಡು ಪ್ರಶ್ನೆ ಕೇಳಬೇಕಾಗಿ ಅಂತ ಹೇಳಿ ಮಾರ್ಗ ಅಂತ ಬಳಕ್ ಕೇಳ್ಯಾರ ಯಾರು ಕೇಳ್ಯಾರಪ್ಪ ಅಂತ ಕೇಳಿದ್ರೆ ದೈವ ಮುಂದೆ ಹೇಳಬೇಕಾಗಿದ್ರೆ ಏನ್ರಪ್ಪ ಯಾವ್ದಂದ್ರೆ ವಿಷಯ ಅದೇ ಹೇಳಿದ್ರೆ ನಿಮ್ಗೆ ಜೀವನ ಅದೇ ಈಗ ಸದ್ಯಕ್ಕೆ ತ್ರಿಶೂಲ ಎಟ್ಟ ಅಡ್ಡಗಳಿತ್ತು ಎಟ್ಟು ದಾಡದಿತ್ತು ಮತ್ತ ಶಿವನ ಬಲಿ ಡಂಬರದ 14 ಸಲ ನುಡಿದಾಗ ಅದು ಯಾರ ಹೇಳಿ ನುಡಿತು ಅಂತ ಕೇಳ್ಯಾರ ಅದು ಯಾರು ನುಡಿದದಪ್ಪ ಅಂತ ಕೇಳಿದ್ರೆ 14 ಸಲ ಷಡಕ್ಷರಿ ಪಂಚಕ್ಷರಿ ಗಾಯತ್ರಿ ತ್ರಿಪದಿ ಅಂತ ಹೇಳಿ ಮಂತ್ರದವ ಅವು ಸ್ವತಃ 14 ಸರಿ ನುಡಿಸಿ ಬ್ರಹ್ಮ ಉಪದೇಶ ಮಾಡ್ಯಾರ ಎದ್ರ ಕಾಲಾಗ ಸೃಷ್ಟಿ ಹುಟ್ಟಿಸೋ ಸಲುವಾಗಿ ಇದು 18ದಾಗ ಮತ್ತ ಇನ್ನೊಂದು ಯಾರಪ್ಪ ಅಂತ ಕೇಳಿದ್ರೆ ಅದು ತ್ರಿಶೂಲ್ ಎಟ್ಟು ಅಡ್ಡಗಳಿತ್ತು ಎಟ್ಟು ದಾಡ್ದಿತ್ತು ಅಂದ್ರೆ ಅದು ನಿಮ್ಗೆ ಹೇಳಬೇಕಾಗಿದ್ರೆ ಕೋಟಿ ದಶಕೋಟಿ ಅಬ್ಜ ಕರ್ವ ನಿಕರ್ವ ಪದ್ಮ ಪದಾರ್ಥ ಅಂತ ಹೇಳಿತ್ತು ಪದಾರ್ಥ ಅಟ್ಟು ಹಮ್ಮ ಚೌಕೈ ಮತ್ತ ಇನ್ನೊಂದು ಯಾರಪ್ಪ ಅಂತ ಕೇಳಿದ್ರೆ ತೆಲೆಯ ಕೂದಲುಗಳು ಎಷ್ಟು ಜಡಿ ಅದಾವ ಜಡ್ಯಾಗ ಮತ್ತ ಹಂಗ ಕೂತಾಳ ಹಂಗಾನು ಅವೆರಡು ಜೋಡಿ ಮಾಡಿದ್ರೆ ತಿಂಗಳ ಕೇಳೈತಿ ಬಾಯಿ ಈಗ ಹಿಂಗದ ಬಾಯಿ ಸ್ವತಃ ಈಗ ನಾ ದೈವಂದ್ರ ದೇವ್ರಿದ್ದಂಗ ನೀನು ತೆಲೆಯ ಕೂದಲೇ ಇಟ್ಟೆ ಅವತ್ತು ಹೇಳಿ ದಿಬ್ಬಿನ ಮುಂದೆ ನಿಂತು ಹೇಳ್ಬೇಕು ಮುಂದ ಆರ್ತಿ ಪದ ಸುಮ್ಮನೆ ಒಂದು ಅಂದಾಗಲ್ಲದು ಸ್ವಲ್ಪ ಅಲ್ಲ ಕೂದಲೆಟ್ಟು ಮೀಸಿ ಎಟ್ಟು ಗಡ್ಡೆಟ್ಟು ಎಟ್ಟು ಬರ್ತಾವ ಎಟ್ಟು ಹೋಗ್ತಾವ ಹ್ಯಾಂಗ ವಿಚಾರ ಮಾಡೋದು ಮಾತ್ರದು ಕೂದಲು ಕಡೆ ಸಾಕಕ್ ಹೋಗ್ಬೇಡಿ ಕೂದಲಂದ್ರೆ ಹೇಳಿದ್ರ ಅರ್ಥ ಆಗ ಶಂಕರ ಗಡ್ಡ ಯಾರು ಬಳಸರು ಅವ್ರ ಮೀಸಿ ಯಾರು ಬಳಸರು ಎಟ್ಟು ನಿಂತು
ಕೂದಲದವ ಆಳನ್ ಕೂದಲ ವಿಚಾರ ಮಾಡಂತ ಮಾತದ ಎಂತ ಪ್ರಶ್ನೆ ಕೇಳಬೇಕು ಈಗ ಏನು ಮಾತಾಡ್ಬೇಕು ಅನ್ನೋದು ಪೈಲ ಅರ್ಥ ಗರ್ಭಿತವಾಗಿರ್ಬೇಕು. ನಾ ಮಾತನಾಡಿದ್ರೆ ಎಲ್ಲಿಗೆ ಹೋಗಿ ಮುಟ್ತದಪ್ಪ ಅನ್ನೋದು ಅರ್ಥ ಮಾಡ್ಕೊಂಡು ಮಾತಾಡಿದ್ರೆ ಮಾತ್ರ ಯಾರು ತಿಳಿತದ. ಯಾವತ್ತರ ನಮ್ಮ ಪೂಜಾರಿಗೆ ಯಾವತ್ತರ ಸರಿ ರಂಡಿ ಮಗ ಶಿವ ಪಾರ್ವತಿ ದೇವಿ ರಂಡಿ ಮಗ ಅಂದಿನಿ. ಸಂತೋಷ ನನಗೆ ನಾನು ಸಿಟಿ ಬಂದು ಬಯಲ್ಲ ಸ್ವತಃ ಯಾರು ಹುಟ್ಟಿದ ಕೂಡದ ಬೈ ನಿನಗ ನೀ ಯಾರೇ ಹುಟ್ಟಿದಿ ಸ್ವತಃ ನೀನೇ ಹೇಳು. ಯಾರೇ ಕೂಡಲ್ಲ ನಿನಗಿಲ್ಲ ನಿಮ್ಮ ಅವ ಕೂಡದಿಲ್ಲ ಎಚ್ಚರಿಲ್ಲ ಇರು. ನಿಮ್ಮ ಅಪ್ಪಗೆ ಬಿ ಕೂನಿಲ್ಲ ನಿಮ್ಮ ಅವ ಕೂನ್ ಇರ್ತದ. ಇದಾವ ರಂಡಿ ಮಗ ಅಂದ್ರೆ ಇದೇ ಸವಾಲದ ಒಂದು ಇದು ವಾರ್ನಿಂಗ್ ಮುಂಚಿತವಾಗಿ ಇಂಥ ವಿಷಯದಲ್ಲಿ ಯಾವ ಸಭೆದಾಗ ಮಾತಾಡಬೇಡ. ಅದಕ್ಕೆ ಹೇಳ್ತಾರೆ ಮಾತಾಡಿದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು. ಅದ್ರಾಗ ಹುಡುಗರ ಯಾರು ಹನುಮಂತ ಹುಡುಕ ನೋಡು. ಮುತ್ತು ಹೊಡೆದ್ರಲ್ಲಿ ರಾಮ ತಿತ್ತು ರಾಮ ಬರೇ ಮುತ್ತು ಹೊಡೆದ್ರೆ ಹಂಗ ಹುಡುಕಾಡಿ ಮಾಡಿ ಎಷ್ಟು ಕನ್ನಡ ಮಾತು ಎಲ್ಲ ಹುಡುಕಾಡಿ ಬಾ ಅಂದ್ರೆ ರಾಮನ ಅಂತ ನಾಮ ಸಿಗ್ತದೆ. ಈಗ ಯಾರು ಕೇಳ್ಯಾರ ಪೂಜಾರಿ ಅಷ್ಟು ಹೇಳಬೈ ಹೇಳಿ ಮುಂದ ಸಲನ ಮಾಡಿ ಪೂಜಾರಿ ಹಚ್ತೀರಿ ಗೆಳೆಯ ಆಯ್ತು ಹೋಗೋಣ. ಆದ ಕಾರಣ ಬಹಳ BP ಸೊಗಡ ಮರ ಇರ್ಲಿ. ಯಾಕಂದ್ರೆ ಅದು ಸಾಣದೇ ದಿನ ಸಾಣದ ಬಂದು ಜಾಯಿನ್ ಮಾಡ್ಬೇಕಾಗ್ತದ. ಯಾಕಂದ್ರೆ ಕೈ ಬಿಟ್ರ ತೆಗ್ತದ. ಆದ ಕಾರಣ ಅದು ಸಾಣದಿದ್ರೆ ಏನು ಮಾತಾಡಿದ್ರು ಹೊಳೆ ನಾವು ಮಾತಾಡಿದ್ರೆ ಧರ್ಮ ಅದು ಒಂದೇ ಮಾತನಾಗ ಎಟ್ಟಾದ್ರಿಂದ ಹೊಟ್ಟೆ ಮನಸ್ಸು ಮಾಡಿದ್ದೇವೆ ದೊಡ್ಡ ಮಠ ಮನೆ ದೊಡ್ಡ ಮಾರ ಅಂತಾಳ ಬಾಯಿಗೆ ಅವನ್ ಎಷ್ಟೊಂದು ಖರ್ಚು ಅಂತಾಳ. 5 ದಿನ ಹಳ್ಯಾಕರ ಎಲ್ಲ ಹೆಣ್ಮಕ್ಳು ತೆಗಿತಾರ ಹಳೆ ಯಾರ ತರ ಜೋಡಿಸಿರ್ತಾಳಕಿ ಡೈರೆಕ್ಟ್ ಹಂಗೆ ನನ್ನ ಮಗಳಲ್ಲ ಆಕಿ ನೀ ತಲೆ ಕಟ್ಟಿ ಸರಿಯಾಗಿ ಮಾತಾಡ್ಬೇಡ. ಆಕಿ ಒಂದ್ ಯಾರ ಹೇಳ್ತಾರ ನೀವ್ ಹಾಗೆ ಅಂತ ನಮ್ಮದಾಗಿ ಬಂದ್ ಮಾಡಿಟ್ವಿ. ಅದಕ್ಕೆ ಹೇಳ್ತಾರ ಗಾಡಿ ಸಂಭಾಷ ಮಾಡಿ ಹೋಗುದು ಹಾಲು ಬಂದಾಗ ಅದಕ್ಕೆ ಬಹಳ ಆ ದೇವರ ಈ ದೇವರ ಅನ್ನೋಕ್ಕಿಂತ ಇತಿಹಾಸ ಬಹಳ ಹಾಗಾದ್ರೆ ನಾ ಹೇಳ್ದ ಹೋಳಿಗೆ ತುಪ್ಪ ಉಣ್ಣು ಶರೀರದ ಅಕ್ಕಿನ ಹೇಳ್ದ ಬಾಯಿ ಮಾಡಿ ಪಾನೂರು ಮಠದ ದೊಡ್ಡ ಹಾಕಿ ಅದು ಮಾಯಾಕದು 25 ಕಿಲೋ ತುಪ್ಪ ಉಣ್ಸ್ಯಾರ ಅಂತ ಹೇಳ್ತಾಳ. ಹಾಕಿ ಕೇಳಿದ ಬಾಯಿ ದಿನ ಬರ್ತಿ ಬೇಕು ಹೌದು ದಿನ ಬರ್ತಿ ಹೋಳಿಗೆ ತುಪ್ಪ ದಿನ ಬೇಕು ದೊಡ್ಡ ಭಾಗ ಬಳಕೆ ಹಾಗೆ ಮಾಡ್ತಾರ ದಿನ ಬೇಕು. ಹಾಗ ನಿನ್ ತಳ ಮಟ್ಟ ಹುಡುಜಂತಿ ತುಪ್ಪಣೆ ಕಟ್ಬಿಟ್ಟು ತಳಮಟ್ಟ ಹುಡುಜಂತಿ ಹುಡುಜಂತಿಯಾಗ ತುಪ್ಪ ಕರಿಗಡಬ ನೀ ಬಿಡು ಎಂತ ಹೊಡಬೇಕು ಮನುಷ್ಯಕ್ಕಿದ್ದೆ ಬೈ ಕುಲ್ಲಾಳ ಸತ್ತಕ್ಕಿದ್ದ ಸಿಡಿಯರ್ದಾಗ ದೊಡ್ಡ ಮತ ಹಿಡಿದ ಜೋಕ ನಡೆಸಿದ್ದಿ. ಅದೇ ನಿಮ್ಮ ಮನ್ಯಾಗ ಅದನ್ನ ಕಾಳಜಿ ಮಾಡ್ತಾವ ನಿನಗೆ ಸುಮ್ಮನೆ ಬಾಡಿ ಮೇಲೆ ಕೈಯಾಡ್ಸೋದ ಅದಕ್ಕೆ ಕೇಳಿದ ಎಲ್ಲ ಮಕ್ಕಳ ಸಂಜೆ ಊರಿಗೆ ನಡಿ ದಿನ ಬರ್ತಿ ಹೋಗಿ ದಿನ ಬರ್ತಿ ದೇವ್ರು ಹಾಕ್ತಾನ ಎಲ್ಲ ಬ್ಯಾಂಕ್ ಬ್ಯಾಗ್ ಹಾಕ್ತಾರ ಮುಂದೆ ದಿನ ಅದೇನ ಹೇಗಿಲ್ಲ ಅದೇ ಗೌರಿಗೆ ನಡಿ ಅರಿಕೆರೆ ಕೊಡ್ದಾಗ ನಡಿ ಲಕ್ಷಗಟ್ಟಲೆ ಜನ ಬಂದು ಮುಗಿಸ್ತಾರ. ಇದು ಮಠ ಬೊಗಲಾದಿ ಹೋರಾಟ ಬೊಗಲಾದಿ ಪ್ರಮಾಣದಾಗಿ ಜನಿಸಿ ಬಂದು ಹುಟ್ಟಿ ತಿರುಗಿ ಮಾಡಿದವ. ಅಮಾವಾಸ್ಯದ 1007 ಮಂದಿ ಅವನಿಗೆ ಎದುರಾಮಣದಿಂದ ಜಾತ್ರೆ ಮಾಡ್ತಾರ. 1007 ಮಂದಿ ಅಂದ್ರೆ ಎಲ್ಲಿ ಅಂತ ನೋಡಿ ಮಾಡಲಿ ನಿನ್ನ ಮಗ ಮನೆ 4 ಮಠ ಅವ ಬೇರ್ ಮತ್ತೆ ಕಾಕ್ ಮತ್ತೆ ಸ್ವಾಮಿ ಮತ್ತೆ ಒಂದು ಮಠ ನೋಡಿ ಆಗ್ತಾವ. ಈಗ ಆಗಿದೆ ಹುಡುಜತ್ಯ ಬಟ್ಟು ಮಾಡ್ತಾರ ಜೋಡಿನ ಬಿಟ್ಟು ಜಡಿ ಸ್ವಸ್ಥ ಮಾಡಲು ಸುಮ್ಮ ಸ್ವಸ್ಥ ಯಾವ ಮನೆಯೂ ಆಗಲೇ ಬೆಳೆಯುದು. ಅದಕ್ಕೆ ನಮ್ಮಲ್ಲಿ ಹೇಗೆ ಅಮಾವಾಸ್ಯದ ಕೊಟ್ಟ ಕಲ್ಲೂರು ನಿಮ್ಮ ಮಠದಾಗ ಹೇಳಿ ಕೊಟ್ಟ ನಿಮ್ಮ ಮಠ ಮನೆಗೆ ಯಾರಿಗೆ ಇಟ್ಟಿಲ್ಲ ಅದು ಯಾರಿಗೆ ನಿಮ್ಮ ಮಠ ಮನೆಗೆ ಮಾಡಿದ್ರೆ ನೋಡಿ ಕೊಟ್ಟು ಬರಗಾಲ ಸಿದ್ಧ ಅದು ಚಾತ ಸೋಮ ಕುಡಿತಾರ್ರಿ 3 ಮೊಳ ಜಡಿ ಕೈ ಕೊಡ್ತಾನ ಅದನ್ನ ಹಾಕ್ರಿ ಮಾಳಿಗ್ರಾಣಿ ಹೇಳಿ ಕೆಟ್ಟು ಮಗನ ಆಶೀರ್ವಾದ ಮಾಡಿ ಬರಗಾಲ ಸಿದ್ಧ ಅದ ಮಾಳಿಗ್ರಾಣಿ ಮೊಮ್ಮಗವ ಹೌದು ಮಕ್ಕಳ ಕೈ ಹಳಗಟ್ಟಿ
ಕಳು ಏ ಬಾಬು ಕಳು ಅದು ಕಳು ಬಂದಿದೆ ಅಲ್ಲೇ ಸಿಸ್ಕೋ ಬೋರಾಟಿ ಬಾಬರೆ ಮನೆ ಕಳು ಬಂದರೆ ಹೋಗಿ ಹಾಡಿಕೆ ವಾಶ ಪಡ ಅಂತ ನಾವ ಪೈಮ ಅಮಜಾರ ಕೊಡ್ಲಿಕ್ಕೆ ಅದೇ ಬಾಯಿ ಬರ್ತದೆ ಅದಕ್ಕೆ ಬೋರಾಟಿ ಬಾಬರೆ ಯಾಕೆ ಪರಮಾನಂದ ಹುಟ್ಟಿ ಸಾವಿರದ ಮಂದಿ ಶತೋಡಿ ಮಾಡ್ತಾನೆ ಸದ್ಯ ಚಂದನ ಲಕ್ಷಗಟ್ಟಲೆ ಜನ ಕುಣಿಸಿ ಇಂಥ ಮಂಟಪ ಹೂಡಿ ಎಂಟು ಮಂದಿಗೆಲ್ಲ ಕಾಪಾಡ್ತಾನಂದ್ರೆ ತಾಕತ್ತಿದ್ದೆ ಯಾರಿಗೆ ಕಾಪಾಡೋದು ಸುಮ್ಮ ಜಾತ್ರೆ ಆಗಲ್ಲ ಅದಕ್ಕೆ ಅಂತ ದೇವರುಗಳು ಸಾವಿರದ ಮಂದಿಯಾಗ ಅಮಾಂಶ ಮಾಡಿ ಮನೆಯಾಗ ಅವು ಆಗಲೇ ಮಧುವಣ್ಣ ಮಾರತ್ ಹೇಳಿದ್ರು ಮಗ ಕೊಡ್ತದು ಅದಕ್ಕೆ ಇಂಥ ಸಿದ್ದೋಡಿ ಮಾಡ್ಕೊತೇವೆ ಹೊಂಟಾವ ಹೌದು ನಿಮ್ಮಲ್ಲಿ ಸಿದ್ದೋಡಿಗೆ ಅವ್ರು ಯಾರು ಇಲ್ಲ ಬಾಯಿ ಗುದ್ದೋಡಿಗೆ ಅವರೇ ಬಹಳ ಮಂದಿ ಅವ್ರು ನಿಮ್ಮಲ್ಲಿ ಅದಕ್ಕೆ ಹೇಳ್ತಾರೆ ನಿನಗ ನಮ್ಮ ದೇವರ ಬಳಿ ಬೀಳಬೇಡ ಅಮಾಂಶದ ಯಾಕಂದ್ರೆ ನಿರಾಕಾರ ವಸ್ತು ಅಮಾಂಶದ ಅಂದ್ರೆ ಇಂಥವು ಅಣೋರೇಣ ನಡಕಾರದಲ್ಲಿ ಯಾಪಿಸಿಕೊಂಡಂತ ಭಗವಂತ ಆದಿ ಅನಾದಿಸಿದ್ದ ಸರ್ವರಲ್ಲಿ ಶ್ರೇಷ್ಠವಾದಂತ ಅಂಶಿದ್ದ ಆತ್ಮನೇ ಅಂಶಿದ್ದ ಅದು ಆ ಜಾತಿ ಈ ಜಾತಿ ಜಾತಿ ಭೇದ ಮಾಡಿದ್ದ ಹೌದು ನಮ್ಮ ದೇವರ ಜನ ಹಿಂದೂ ತಕೊಂಡ್ರೆ ನಿನ್ನ ಮಾಳ ಹುಡ್ಜೆಂದಾಗಿರ್ತಿದ್ರು ಸದ್ಯ ನಾ ಸುಳ್ಳು ಮಾತಾಡೋದ 24 ವರ್ಷದ ಕ್ಯಾಸೆಟ್ದಾಗ ಅಂದಿತ್ತು ಅಂದಿರಲ್ಲ ಹುಡ್ಜೆಂತ್ಯಾಗ ಮಾಡಿದ್ರೆ ಮಲಕ ಮಲಕಾರಿಸಿದ್ದ ಕಮ್ಮಿದ್ದವ ಕುಸುಕೋಯ್ತ ಅಂತ ಹೇಳ್ತಿದ್ರು ಜಗ ಎಲ್ಲ ಬಲಕೆ ಕುಡಿಸಿರಿ ದೀಪಾವಳಿಗೆ ಮೊದಲ 3 ದಿನ ಹಬ್ಬ ಸದ್ಯದ ಹೋಳಿಗೆ ಬಾನ ಸುಟ್ಟ ಮೆಣಸಿ ಕಡವ ಮಲಕಾರಿಸಿದ್ರ ಹಬ್ಬ ಆದ ಒಳಗಡೆ ಅಪ್ಪನ ಹಬ್ಬ ಜವಾಬ ಮಲಿ ಅವ್ರ ಹಬ್ಬ ಮುಗಿದ ಜನತೆ ಹೊಡೆದ್ರು ಅಲ್ಲಿ ರಗಡಮನ ಹೊತ್ತಿಗೆ ಹೋಗ್ತಾರ ರಗಡಮನ ಡೋಣ್ಜಿಕೆರೆ ಗುರುವ ಶಿಷ್ಯ ಮಾಯ ಅದಕ್ರ ಅಲ್ಲಿ ಭೇಟಿ ಅವ್ರಿಬ್ಬರಿಗೆ ಹಿಡ್ಕೊಂಡು ಕೂತಿತ್ತು ತೆಳಗವು ಒಳಗ ಬಿಟ್ಟು ನ್ಯಾಯ ಬರಲಾಗಿತ್ತು ಒಳಗೆ ಬಿಟ್ಟಿದ್ರ ಹೋಗಿ ಡೋಣ್ಜಿಕೆರೆ ಜಿಗದ ಅವನು ಜಿಗದ ಡೋಣ್ಜಿಕೆರೆ ದೇವ್ರು ಇತ್ತು ರಗಡಮ ಹಿಡ್ಕೊಂಡು ಅಂತ 3 ದಿನ ಆದ್ರೂ ಮ್ಯಾಲ ಬರ್ಲಿಲ್ಲ ಇವರು ಅಲ್ಲೊಳಗೆ ಇದ್ರು ಅವತಾರ ಪುರುಷರಿದ್ರು ಜಿಗದ ಮ್ಯಾಲ ಬರ್ಬೇಕು ಮ್ಯಾಲ ಬರ್ಬೇಕಿತ್ತು ಅಲ್ಲೊಳಗೆ ಕೂತಿರು ಯಾಕ ನೀರ್ನಾಂದ್ ಎದ್ದು ಬರ್ಲಕ್ ಬರಲಿಲ್ಲ ಯಾಕಪ್ಪಮೆ ಅಲ್ಲೆಲ್ಲ ಕನ್ನಬಾಯಿಗೆ ಕೇಳ್ಬೇಕಿತ್ತು ಬರ್ಬೇಕಿತ್ತು ಇವ ಯೂಟ್ಯೂಬ್ದಾಗ ಮನೆಗೆ ನೋಡಿ ಹೌದು ಏ ಅವ ಎಲ್ಲ ಸಾಕೆ ಪಾಪಡಿ ಹೇಳು ಪಾಪಡಿ ಸಾಕಾಗಿದೆ ಅದು ಹಂಗೆ ಮಾಡ್ಬೋದು ಎಲ್ಲ ಕಡೆ ಹೌದು ರಗಡಮಾನ ಹೊತ್ತದಾಗ ಗುರುವ ಶಿಷ್ಯಾಗಿ ಹಿಡಿದು ಬರಕ ತಾಯಿ ಕರ್ನಾಟಕ ಆಕಾಶವಾಣಿ ಆಯ್ತು ಹುಡುಜೆತ್ತೆ ಅಲ್ಲಿ ಹೋಗಿ ಆಕಾಶವಾಣಿ ಆಯ್ತು ಕನಸನಾಗಿ ಹೇಳಿದ ಮಾಳಿಗರೇವ ಹೇಳ್ತಾನೆ ಹೋಗಿ ಗುರುವಿನ ಹಿಡ್ಕೊಂಡು ನಾವು ಹಾಕ ಕಣ್ಣಚ್ಚಿಗಿರಿಯಾಗಿ ಹೋಗಿ ನೋಡ್ಕೆರೆ ವೀರ ಕುಡಿದ ಅವಾಗ ಅವರಿಗೆ ಕಾಯ್ತಿದ್ದ ಧೋನಿ ಹಿಡಿದ ಗುರುವಿನ ಮೇಲೆ ಹತ್ತಿ ನಾನು ನೋಡ್ಕೆರೆ ಜಿದ್ದಿದ್ದ 3 ದಿನದ ಹೊತ್ತ ಮನೆಗೆ ಬಂದಿಲ್ಲ ಅಂದ್ರೆ ಗುರುವ ಶಿಷ್ಯ ಹಿಡ್ಕೊಂಡು ಹೋಗ್ತದೆ ಯಾಕೆ ಮಾಡ್ತಾವ ಅಂದು ಅಲ್ಯಾಗ ಕನಬಾಯಿ ಒಟ್ಟಿವಾಗ ಶಿವಸ್ಥಾನ ಎಲ್ಲ ತೋಟ ಬಡ್ಕೊತ ಭಾರಿಸ್ಕೊತ ಹೋಗ್ತೇನಿದ್ರ ಹಾಕಿ ಅಲ್ಯಾಗ ಕನಬಾಯಿ ಹೇಳಿದ್ರು ಮಾಳಿಗರಾಯಿಗ ಏನಂತ ಮಗು ಮಾಳಿಗರಾಯ ಗುರು ಸಿಕ್ಕ ನಿನಗ ನಿನ್ನ ಕೆಳಗ 12 ವರ್ಷ ಭಕ್ತಿ ಮಾಡಿದ ಗೋಡಿಗೆರೆ ಕೊಡದಾಗ ಬೀರಪ್ಪ ಹೌದಾ ಇಂಥ ಶಿಶುಮಾಗ ಬೇಕಂತ ಹೇಳಿ ಮಾಡಿದ್ದ ಸಿಕ್ಕಿ ಚಿಕ್ ಕರೆ ನೀವು ಇಬ್ರು ಕೂಡ ದೇವರ ಕೈಯಾಗ ಸಿಕ್ಕ್ರಿ ಅದು ದೇವರಿಗೆ ಆವಾಗ ಹೊರ ಬರಬೇಕಾದ್ರೆ ಆಕಿ ಮುಂದೆ ಚಾರ್ಜ್ ಪಟ್ಟದಕ್ಕೆ ಬಿಡ್ತಾರ
ಉದುಷಿತ ಉಗ್ರ ಅವತಾರ ಬಂದಿದ್ದ. ಉದುಷಿತ ಅಂದ್ರೆ ಬಲಾಢ್ಯ ಅವತಾರ. ಅದೇ ಅವತಾರ ಒಂದು ಹಂಗೆ ಇದ್ರೆ ನಮ್ಮ ಮಠ ಮನೆಗೆ ಅದು ಬೆಂಕಿ ಹಚ್ತೀವಿ ನಾವು. ಯಾವಾಗ ಅಂತ ಉರ್ಮರಿ ದೇವರು ಉದುಷಿತ ಕುದುರೆ ಬಿಟ್ಟೆ ಬಿಟ್ಟ ಪರಮ ಆಟ ಯಪ್ಪ ಉದುಷಿತ ಹೊಳಿ ಹೆಚ್ಚಿಗೆ ಸಿಕ್ಕ್ರ ನೀವು ತಗೊಂಬರಿ. ಹೊಳಿ ಹೆಚ್ಚಿಗೆ ಹಾವು ಹೊಡ್ತ ಆ ತರಬೇಡಿ ನನ್ನ ಮ್ಯಾಲ ಹಾಡ್ತಕ್ಕ ಅದು ಉದುಷಿತ ತೆರೆ ಮಾಡ್ತಿತ್ತು ಬಾಲ್ಗಾಯಿ ಮುಂದೆ ಬರೋದ ಬುದ್ಧು ತಮ್ಮ ಬೇಡಿಸಿದಂತಾರ. ಕುದುರೆ ಬಿಟ್ಟರು ರಾಯಿ ಅಂತ ಬಿಟ್ಟರು ಅದು ಹಿಂಗೆ ಹೇಳ್ದ ಮಾಳಿಗರೆ ಮಾಗು ನಿಂಗೆ ಹೇಳಿ ಹೋಗಿ ಮಾಗು ಹೊಲಕ್ಕೆ ನೀರು ಕೊಡ್ದ ಗುಂಡ ಹೊಡೆದ ಹೊಟ್ಟೆ ಬಿಟ್ಟು 2 ಕಿಲೋಮೀಟರ್ ಮಾಗು ಹೊಳದ ಅದಕ್ಕಿನ ಮಾಗು ಹೊಳೆ ಅಂತಾರ. ಅದು ಹೊಂಡ ಹೊಡೆದ ನೀರು ಕುಡಿದು ಭಂಡಾರ ಇಟ್ಟು ಹೋಗ್ಬಿಟ್ಟು ಹೌದು ಮಾಗುಲಿಂಗ ಹೇಳಿ ಹೋದ ಮಾತಿಗೆ ಮಾಳಿಗರಯ್ಯ ಹೌದಾ ಇಬ್ಬರು ಧರ್ಮರು ಒಳ್ಳೆ ಬಲಾಟೆ ಹೊಟ್ಟೆ ಹೋಗಿ ತರಪ್ಪ ತರಲಿ ನೀವು ಸತ್ಯ ಧರ್ಮರ ಮಕ್ಕಳಿದ್ದೀರಿ ಎಂದೂ ಬಂದಿಲ್ಲ. ಹೌದು ಬೀಜ ಮಂದಿ ಹೋಗಿ ಅಂತ ಊಟ ಮಾಡಿ ಹೋಗ್ತಕ್ರಿ ಅಂತ ಹೇಳಿಕೆ ಅಂತ ಕರ್ಕೊಂಡು ಹೋಗಿ ಅಲಗಾಲ ಹಾಕಿ ತಡ ಮಾಡ್ದ ಮಾಗುಲಿಂಗ ಹೊಳಿದ ಹಾಕ ಹೌದು ಹಳೆಗಿನ ಕಾಲದಾಗ ಸತ್ಯ ಶರಣರ ಆಶ್ರಯ ಆಗ್ಯಾರೆ. ಹೀಗಾದ್ರೆ ಆಗ್ಯಾರೆ. ಈಗ ಹಾಡೋರೆಲ್ಲ ದೇಡ್ ಶಾಣ್ಯವ್ರು ನಾವು ನೀವು ಹುಟ್ಟಿ ಯಾನೆ ಅಂದ್ರೆ ದಂಡಿ ಮುಟ್ಟು ಮಾತಲ್ಲ ಅದು ಸಿದ್ದೋಟಿಗೆ ನೀ ಅಂತಾರೆ ಖರೆ ಮಾತಿ ಖರೇನೆ ಅಂತಾರ. ಅದಕ್ಕೆ ಯಾರ್ಯಾಕ ದುಡ್ದಾರ ಪರಮಾತ್ಮ ಅವ್ರಿಗೆ ಪಟ್ಟಾರ ಅಂತೇಳಿ ಕರಿ ಹೋಗ್ದ ಸಿದ್ದೋಟಿ ದುಡ್ದಾರ. ಅದಕ್ಕತ್ತಳ ಬಾಯಿ ಎಲ್ಲಾ ಮಠಮಾನ್ಯರು ಅಮಾವಾಸ್ಯರ ಮಠಮಾನ್ಯವ್ರಿಂದ ಬೆಳೆದಿದ್ದ ಅವರೇ ನನ್ನ ಪುಣ್ಯಾತಿ ಅವರಿಂದ ಬೆಳೆದಿದ್ದಂತಿಲ್ಲ ಭಾಳ ದೊಡ್ಡ ಆನಂದ ಅದ ನಮ್ಗೆ. ಯಾಕೆ ಯಾರಿಂದ ಬೆಳೆದಿ ಅನುಭವ ನಿನಗೆ ಆದಂದ್ರೆ ನಿನ್ನಂತೇಳಿ ಧರ್ಮ ಅದ. ಈ ಧರ್ಮ ಕಾಯ್ಕೊಂಡು ಹೋಗು ನನಗೆ ನಿನಗೆ ಏನು ಮಾತಾಡ್ತದ ಅಲ್ಲಿ ನೀ ನನಗೆ ಬೈ ನಾ ನಿನಗೆ ಬೈತ ಅಟ್ಟು ಮಠಮನೆ ಹೆಸರು ನೀ ತೆಗಿಬೇಡ. ನಿನ್ನ ಹೆಸರು ಮಠಮನ್ಯಾಗೆ ನಾ ಅಲ್ಲಕ್ಕೆ ಬರ್ಬೇಕರೆ ಅಟ್ಟು 41 ವರ್ಷ ಹಾಡೋದೇ ಬೇರಪ್ಪ ಮಾಳಪ್ಪನ ಗುಡಿ ಮಂದಿ ಹಾಡಿದ್ರು ನಾವು. ಹೌದು ಹೌದು ಅದಕ್ಕೆ ದೇವರಲ್ಲಿ ಭೇದ ಬೇಡ. ವೈಯಕ್ತಿಕ ನನಗನ್ನು ನಾ ನಿನಗಂತ ಖರೆ ಮಠಮನೆ ಮಾಡ್ತಂದು ಹಚ್ಚಿದೆಪ್ಪ ಅಂದ್ರೆ ನಾವು ದಿನ ತಾಳ್ಪತ್ತಿನ ಮಗಳಂತೆ ಮುಗಿಸ್ಕೊತ ಹೊಟ್ಟಿದ್ ಹಾಡಿ ಯಾರೇ ಚಿತ್ರ ಮಣ್ಣು ಮಂದಿ ಹತ್ತು ಗಂಟೆ ಕತ್ತಂದ್ರೆ ಅವಘಡ ಆಗ್ತದ. ಅವ್ರು ಬಹಳ ಮಾತಾಡೋದಿಲ್ಲ. ನಮ್ಮ ಹಿಮ್ಮೇಳದವನ ಇದಾಗ ಹಾಡ್ತಾನ ರಾಣ ತಿರ್ಕೊಳಂತ ಅದಕ್ಕೆ ದಯವಿಟ್ಟು ಒಂದು 5 ಮಿನಿಟ್ ಚಾಲಿ ಆಡಿ ಬಿಡ್ತಾ ಅರ್ಥ ಮಾಡಿ ಹೋಗಿ. ಹೌದಪ್ಪ ಹೌದು.